ಇಷ್ಟೆಲ್ಲ ಬಂದ್ಗಳ ನಡುವೆ ವೀಕೆಂಡ್ ಮೂಡ್ಗೆ ಮರಳಿದೆ ಬೆಂಗಳೂರು. ಬಸ್ಸು ಆಟೋಗಳ ಸಂಚಾರ ಆರಂಭ ಆಗಿದೆ. ಮಾಲ್ಗಳಿಗೆ ಆಗಮಿಸ್ತಾ ಇದ್ದಾರೆ ಗ್ರಾಹಕರು. ಮಲ್ಲೇಶ್ವರಂನ ಮಂತ್ರಿ ಮಾಲ್ನಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಶುರುವಾಗಿದೆ. ಮಂತ್ರಿ ಮಾಲ್ಗೆ ಪೊಲೀಸರ ಕಣ್ಗಾವಲಿದೆ. ಎಲ್ಲೆಲ್ಲಿ ಏನೇನು ಫೆಸಿಲಿಟಿ ಮತ್ತು ಸರ್ವಿಸ್ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ಮಂತ್ರಿ ಸ್ಕ್ವೇರ್ ಆ್ಯಕ್ಚುಲಿ ಇವಾಗ ಕೆಲವು ಎಕ್ಸಾಮ್ಸ್ ಎಲ್ಲ ಪ್ರೈಮರಿ ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಪೇರೆಂಟ್ಸು ಸ್ವಲ್ಪ ಫ್ರೀ ಆಗಿದ್ದಾರೆ. ವೀಕೆಂಡ್ ಬೇರೆ ಸ್ಟಾರ್ಟ್ ಆಗಿದೆ. ಶನಿವಾರ ಭಾನುವಾರ ರಜೆ. ಹಾಗಾಗಿ ಎಲ್ಲರೂ ಕೂಡ ಈಗ ಮರಳಿ ಮಾಲ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಬೆಂಗಳೂರು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನಾನೀಗಿರೋದು ಚಿಕ್ಕಪೇಟೆಯಲ್ಲಿ ಬನ್ನಿ ಹೇಗಿದೆ ಸ್ಥಿತಿ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾನು ವ್ಯಾಪಾರಸ್ಥರ ಹತ್ರ ಮಾತಾಡ್ತೀನಿ. ಅಮ್ಮ, ಹೆಂಗಿದೆ ಇವತ್ತು ನಿಮಗೆ ವ್ಯಾಪಾರ ಎಲ್ಲ? ಪಬ್ಲಿಕ್ ನಡೀತಾ ಇದೆ, ವ್ಯಾಪಾರ ಸುಮಾರಾಗಿ ನಡೀತಾ ಇದೆ. ದಿನ ಅಂದರೆ ಹೋದ ವಾರ ಎಲ್ಲ ನಿಮಗೆ ಪ್ರತಿ ವಾರ ಎಲ್ಲ ಹೆಂಗಿತ್ತು ವ್ಯಾಪಾರ? ಅದೇ ಥರ ಇದೆ ಈ ಶನಿವಾರ ಅಥವಾ ನಿಮಗೆ ವ್ಯತ್ಯಾಸ? ವ್ಯಾಪಾರ ಶನಿವಾರಗಂತ ಈ ಶನಿವಾರಕ್ಕೂ ಸ್ವಲ್ಪ ಪರವಾಗಿಲ್ಲ, ಜನ ಓಡುತ್ತಾ ಇದ್ದಾರೆ, ವ್ಯಾಪಾರ ಇಲ್ಲ ಅಷ್ಟೇನು. ಇವಾಗ ಜನ ಹೆಂಗಿದಾರೆ ಹಂಗೆ ಇದೆ, ಜನ ಪಬ್ಲಿಕ್ ಇದೆ, ವ್ಯಾಪಾರ ಏನಿಲ್ಲ. ಇವಾಗಲೇ ಎಲ್ಲ ತೆಗ್ದಿದ್ದೀವಿ, ವ್ಯಾಪಾರ ಇನ್ಮೇಲೆ ನಡೀಬೋದು. ಕೇಳಿದ್ರಲ್ಲ, ಹೀಗೇನೆ ವ್ಯಾಪಾರ ನಿಧಾನಕ್ಕೆ ಈಗ ಶುರುವಾಗ್ತಿದೆ ಅನ್ನೋದು. ಬೆಂಗಳೂರು ನಿಧಾನಕ್ಕೆ ಮಧ್ಯಾಹ್ನಕ್ಕೆ ಬರ್ತಿದ್ದಂಗೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಬನ್ನಿ ನಾವು ಮೂವಿಂಗಲ್ಲಿ ನೋಡ್ತಾ ಹೋಗೋಣ. KG ರಸ್ತೆಯಲ್ಲಿ ಮುಂದೆ ಹೇಗೆಲ್ಲ ಜನಸಂಚಾರ ಇದೆ, ವ್ಯಾಪಾರ ಎಲ್ಲ ಹೇಗಾಗ್ತಿದೆ, ಅಂಗಡಿ ಮುಂಗಟ್ಟುಗಳು ಯಾವ ರೀತಿಯೆಲ್ಲ ತೆರೆದಿವೆ ಮುಚ್ಚಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಾನೀಗಿರೋದು KG ರಸ್ತೆಯಿಂದ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ. ಸೊ ಈ ಕಡೆ ನೋಡ್ಬೋದು, ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇವೆ, ಎಲ್ಲ ವಾಹನಗಳು ಸಂಚಾರ ಮಾಡ್ತಾ ಇವೆ. ಜೊತೆಗೆ ಸಾರ್ವಜನಿಕರು ಕೂಡ ಅವರವರ ಕೆಲಸದಲ್ಲಿ ತೊಡಗಿದ್ದಾರೆ. ವ್ಯಾಪಾರ ವಹಿವಾಟು ನಡೀತಾ ಇದೆ. ನೋಡಿ, ಸಾರ್ವಜನಿಕರು ಅವರವ್ರ ಪಾಡಿಗೆ ಅವರವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೆಂಗೆ ವೆಹಿಕಲ್ಗಳು ಕೂಡ ಅವರವ್ರ ಪಾಡಿಗೆ ಅವರು ಸಾರ್ವಜನಿಕರು ನಡೆದಾಡ್ತಾ ಇದ್ದಾರೆ. ಆ ಕಡೆ ನೋಡ್ಬೋದು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬ್ಯಾಂಕಿಂದ ಹಿಡಿದು ATM, ಅಂಗಡಿ ಮುಂಗಟ್ಟು, ವ್ಯಾಪಾರ ವಹಿವಾಟು ಎಲ್ಲ ಆರಾಮಾಗಿ ಈಗ ನಡೀತಾ ಇದೆ. ಹಾಗೆ ಆ್ಯಸ್ ಯೂಶ್ವಲ್ ಹೇಗಿದೆಯೋ ಬೆಂಗಳೂರು ಹಾಗೇ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನೋಡ್ಬೋದು ಇಲ್ಲಿ ಮೂಮೆಂಟ್ ಹೆಂಗಿದೆ ಅಂತ. ಇದು KG ರಸ್ತೆ ಸ್ವಲ್ಪ ಬಿಕೋ ಅಂತ ಇದೆ. ಹಾಗೆ ನೋಡೋದಾದರೆ ವೀಕೆಂಡ್ನಲ್ಲಿ ಸ್ವಲ್ಪ ಗಿಜಿ ಅಂತಿರುತ್ತೆ. ಆದರೆ ಸ್ವಲ್ಪ ಎಲ್ರಿಗೂ ಈಗ ಗೊಂದಲ ಇದೆ. ಇನ್ನು ಮೇಲೆ ಸಂಜೆ ಬಳಿಕ ಮೂಮೆಂಟ್ ಆಗ್ಬೋದು, ಹೆಚ್ಚಿನ ಜನ ಸೇರುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ಚಿಕ್ಕಪೇಟೆಗೆ ಹೋಗುವಂತಹ ಒಂದು ಜಾಗ KG ರಸ್ತೆ ಅಂದ ತಕ್ಷಣ ಅಲ್ಲಿ ಯಾವಾಗಲೂ ಜನಜಂಗುಳಿ ಇದ್ದೇ ಇರುತ್ತೆ. ಅದರಲ್ಲೂ ಮೇಜರಾಗಿ ಚಿಕ್ಕಪೇಟೆ ರೋಡ್ ಅಂತಂದರೆ ಅಲ್ಲಿನೂ ಜಾಸ್ತಿ. ಅದರಲ್ಲೂ ಪ್ರತಿ ವೀಕೆಂಡ್ ಬಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರುವಂಥ, ತುಂಬ ಬ್ಯುಸಿ ಇರುವಂತಹ ರಸ್ತೆ. ಇವತ್ತು ಸ್ವಲ್ಪ ಬಿಕೋ ಅಂತ ಇದೆ. ಬಟ್ ಇನ್ನೂ ಮಧ್ಯಾಹ್ನ ಆಗಿರೋದ್ರಿಂದ ಸಂಜೆ ಸಮೀಪ ಬರ್ತಿದ್ದಂಗೆ ಇನ್ನೂ ಸ್ವಲ್ಪ ನಾರ್ಮಲ್ಲಾಗಿ ನಡೆಯುವಂತಹ ಸಾಧ್ಯತೆ ಇದೆ. ಈಗ ನಾವು ನೋಡ್ತಾ ಇರೋದು ಥಿಯೇಟ್ರ್. ನೋಡಿ, ಇಲ್ಲಿ ಥಿಯೇಟ್ರು ಪ್ರತಿ ವೀಕೆಂಡ್ ಬಂದರೆ ಎಷ್ಟು ಜನ ತುಂಬಿಕೊಳ್ತಾ ಇದ್ರು. ಆದರೆ ಇಲ್ಲಿ ಸಾಮಾನ್ಯವಾಗಿದೆ ಅಷ್ಟೇ. ಅಲ್ಲಿ ಒಂದಿಷ್ಟು ಜನ ಎಲ್ಲೋ ಒಂದು ಸ್ವಲ್ಪ ನಿಂತಿದ್ದಾರೆ, ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್ಲಾಗಿ ನಡೀತಾ ಇದೆ. ಯಾಕಂದರೆ ಈಗ ಮ್ಯಾಟ್ನಿ ಶೋ ಅಲ್ಲ, ಮ್ಯಾಟ್ನಿ ಶೋಗೆ ಇರುತ್ತೋ ಇಲ್ಲೋ ಅನ್ನೋದನ್ನು ಮೋಸ್ಟ್ಲಿ ಎಲ್ಲ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋಗೆ ಫುಲ್ ಆಗ್ಬೋದು. ಯಾಕಂದರೆ ಎಲ್ಲರೂ ಒಂಥರ ಇವತ್ತು 4th ಸ್ಯಾಟರ್ಡೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ರಜಾ ವಾತಾವರಣ ಇದೆ. ಸೊ ನಾವೀಗ ಹೋಗ್ತಿರೋದು ಮೆಜೆಸ್ಟಿಕ್ನ ಸಿಗ್ನಲ್ಲು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವಾಗಲೂ ಇಷ್ಟೇ ರಶ್ ಇರುತ್ತೆ, ಒತ್ತಡ ಇರುತ್ತೆ, ಯಾವಾಗಲೂ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಹಾಗೆಯೇ ಈಗ ಟ್ರಾಫಿಕ್ ಜಾಮ್ ಸ್ಥಿತಿ ಇದೆ. ಅಂದರೆ ಅಲ್ಲಿಗೆ ಜನ ಎಲ್ಲ ಬಂದು ಚಿಂತೆಯನ್ನು ಬಿಟ್ಟು ನಾರ್ಮಲ್ ಆಗಿದ್ದಾರೆ ಅಂತ ಅರ್ಥ. ಎಲ್ಲ ದೃಶ್ಯಗಳು, ಎಲ್ಲ ಊರಿಗೂ ಹೋಗುವಂತಹ ಬಸ್ಸು ಸಂಚಾರ ವ್ಯವಸ್ಥೆ ಎಲ್ಲ ನಡೀತಾನೆ ಇದೆ. ಜನರು ಕೂಡ ಆಟೋ ವ್ಯವಸ್ಥೆ ಇದೆ.